ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಿಸ್ಟರ್ಸ್ ಕೈ ರುಚಿ. ನಾವು ಇವತ್ತು ಬೆಳಗಿನ ತಿಂಡಿಗೆ ಕಡುಬು ಮಾಡ್ತಾಯಿದ್ದೀವಿ, ಮಸಾಲೆ ಕಡುಬು. ಅದು ಮಾಡೋಕ್ಕೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ನೀವು ಯಾವ ಅಕ್ಕಿ ಆದರೂ, ಇಡ್ಲಿ ಅಕ್ಕಿ, ದೋಸೆ ಅಕ್ಕಿ ಯಾವ ಹಾಕೋಬೋದು. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅದು ಒಂದೆರಡು ಚೆನ್ನಾಗಿ ತೊಳೆದ್ಬಿಟ್ಟು 4 ಅವರ್ ನೆನೀಲಿ. ನೋಡಿ, ಇವಾಗ ನೆಂದಿದೆ ಅಕ್ಕಿ, ಚೆನ್ನಾಗಿ ನೆಂದಿದೆ ನೋಡಿ. ಇದನ್ನು ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನೈಸ್ ರುಬ್ಕೊಂಡ್ರೆ ಗಟ್ಟಿಯಾಗಿ ಬಿಡುತ್ತೆ ಕಡುಬು. ತರಿ ರವೆ ಥರ ರುಬ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ನಮಗೆ. ನೋಡಿ, ಅದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೋಬೇಕು. ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ತೆಂಗಿನಕಾಯಿ ಸ್ವಲ್ಪ ಹಾಕೋಬೇಕು ಇದಕ್ಕೆ. ನೋಡಿ, ಈ ಥರ ತೆಂಗಿನಕಾಯಿ ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಕೋಬೇಡಿ, ಇದನ್ನು ತರಿಯಾಗಿ ರುಬ್ಕೊಳ್ಳಿ. ಈ ಥರ ರುಬ್ಕೋಬೇಕು ಇದನ್ನು. ನೋಡಿ, ಈ ಥರ ರುಬ್ಕೊಂಡ್ಬಿಟ್ಟು ಇದನ್ನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ತುಪ್ಪ ಹಾಕ್ಕೋಬೋದು, ನಾವು ಎಣ್ಣೆ ಹಾಕ್ತಾಯಿದ್ದೀವಿ. ಸಾಸಿವೆ ಸ್ವಲ್ಪ ಹಾಕಬೇಕು. ಸಾಸಿವೆ ಹೊಡೆದಾದ್ಮೇಲೆ, ಚಟಪಟ ಅಂತ ಹೊಡೆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ, ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿಕ್ಕಿರೋ ಮಸಾಲೆನ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. 1 ಸೆಕೆಂಡ್ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದರಲ್ಲಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಉಪ್ಪು ಹಾಕಿಲ್ಲ, ಇವಾಗ ಉಪ್ಪು ಹಾಕೋಬೇಕು. ನೋಡಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಕೈ ಆಡಿಸಿ. ನೋಡಿ, ಈ ಥರ ಜಾರಲ್ಲಿ ಸ್ವಲ್ಪ ಇರುತ್ತಲ್ಲ, ಅದರಲ್ಲಿ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ರುಬ್ಬಿರೋ ಅಕ್ಕಿ ಹಿಟ್ಟನ್ನ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಬಿಡದೆ ಆಡಿಸ್ಬೇಕು, ಕಲಿಸ್ತಾನೆ ಇರಬೇಕು. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮತ್ತು ತಗೊಂಡಿದ್ದೀನಿ ಕಲಸೋಕ್ಕೆ. ಕೈ ಬಿಡದೆ ಕಲಿಸ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಉಪ್ಪು ಈ ಟೈಮಿಗೆ ನೋಡಿಕೊಂಡು ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು, ಈ ಕಡುಬು. ನೀವು ಮನೇಲಿ ಮಾಡಿ ನೋಡಿ. ನೋಡಿ, ಈ ಥರ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಚಿಕ್ಕದು ಉಂಡಾಗಿ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಆವಿಯಲ್ಲಿ ಬೇಯಿಸ್ಬೇಕು ಇದನ್ನು. ನೋಡಿ, ಈ ಥರ ಇಡ್ಲಿ ಪಾತ್ರೆ ಇಕ್ಬಿಟ್ಟು ಅದರಲ್ಲಿ ಉಂಡೆ ಮಾಡಿ, ನೋಡಿ ಈ ಥರ ಇಕ್ಕಿದ್ದೀವಿ. ಇವಾಗ ಬೇಯಕ್ಕೆ ಇಕ್ತಾಯಿದ್ದೀವಿ. ನೋಡಿ, ಮುಚ್ತಾ ಇದ್ದೀವಿ. ಇವಾಗ ಬೆಂದಿದೆ. ನೋಡಿ, ಈ ಥರ ಇದೆ. ನೋಡಿ, ಕಾಯಿ ಚಟ್ನಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು.